ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತೊಂದು ಸ್ಪೆಷಲ್ ಬ್ಲಾಗ್ ಮಾಡೋಣ ಅಂತ. ಆ್ಯಕ್ಚುಲಿ ಏನಂದರೆ, ನಿಮಗೆಲ್ಲ ನಾನು ಇಷ್ಟು ದಿನ ವೀಡಿಯೋಸ್ ಎಲ್ಲ ನೋಡಿರ್ತೀರಾ. ನಾನು ಈ ಶಾಪಲ್ಲಿ ತೊಗೊಂಡೆ ಕಡಿಮೆ ಇತ್ತು, ಆ ಶಾಪಲ್ಲಿ ತೊಗೊಂಡೆ ಕಡಿಮೆ ಇತ್ತು, ಮತ್ತು ನನ್ನ ಹತ್ರ ಇರೋಷ್ಟು ಒಂದಷ್ಟು ವೆಸ್ಟರ್ನ್ಸ್ ಆಗಿರ್ಬೋದು, ಕುರ್ತಾಸ್ ಆಗಿರ್ಬೋದು, ಈ ಥರ ಎಲ್ಲ ಡ್ರೆಸ್ಸಸ್ ನಾನು ನಿಮಗೆ ತೋರಿಸಿದ್ದೀನಿ. ಅರೌಂಡ್ 200, 300, 400 ಈ ಥರ ಪ್ರೈಸಸ್ ಇರೋ ಡ್ರೆಸ್ಸಸ್ ಎಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ. ಬಟ್ ಏನಕ್ಕೆ ಅಂದರೆ ನಾನು ಅದರ ತೋರಿಸ್ತಾ ಇದ್ದೆ ಅಂದರೆ, ಈಗ ಏನಕ್ಕೆ ಬ್ರ್ಯಾಂಡೆಡ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ತೀರಾ? ಈಗ ಒಂದು ಟಾಪ್, ಸೇಮ್ ಟಾಪ್ ನಮಗೆ 1000ಗೂ ಸಿಗುತ್ತೆ, ಸೇಮ್ ಟಾಪ್ ನಮಗೆ 200ಗೂ ಸಿಗುತ್ತೆ. ಸೊ ನಿಮಗೆ ಇಷ್ಟ ಇರೋರು ಯೂಸ್ ಮಾಡ್ಬೋದು ಬ್ರ್ಯಾಂಡೆಡ್ನ, ಇಲ್ಲ ಅಂದರೆ ಕಾಸ್ಟ್ಲಿ ಕೊಟ್ಟು ಸೇಮ್ ಅದೇ ಥರ ಟಾಪ್ಸ್ ತೊಗೊಬೋದು. ಬಟ್ ಅದು ನಮಗೆ 200, 300ಗೆ ಸಿಗಬೇಕಾದ್ರೆ 1000, 2000 ಎಲ್ಲ ಏನಕ್ಕೆ ಪೇ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನಿಂದ ನಾನು ನಿಮಗೆ ವೀಡಿಯೋಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ಯಾರು ಆಗಲಿ ಯೂಸ್ಡ್ ಆಗಲಿ ಅಥವಾ ಆ ಥರ ಏನಪ್ಪ ಯೂಸ್ ಮಾಡಿ ಕೊಟ್ಟಿರೋ ಡ್ರೆಸ್ಸಸ್ ಆಗಲಿ ಆ ಥರ ಯಾರು ಯೂಸ್ ಮಾಡಲ್ಲ. ಬಟ್ ಎಲ್ಲ ನ್ಯೂ ಅನ್ನೇ ಯೂಸ್ ಮಾಡೋದು. ಬಟ್ ಕಾಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ. ನೀವು ಇದಕ್ಕೆ ಬಟ್ಟೆಗೆಲ್ಲ ಇನ್ವೆಸ್ಟ್ ಮಾಡಬಹುದು, ಡ್ರೆಸ್ಗೆಲ್ಲ ಇನ್ವೆಸ್ಟ್ ಮಾಡಬಹುದು, ಬೇರೆ ಏನಕ್ಕಾದರೂ ಇನ್ವೆಸ್ಟ್ ಮಾಡಿ, ಗೋಲ್ಡ್ ಆಗಿರ್ಬೋದು, ಬೇರೆ ನೀವು ಏನಾದರೂ ಐಟಮ್ಸ್ ಮನೆಗೆ ತೊಗೊಂಬರೋದಾಗಿರ್ಬೋದು, ಆ ಥರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ. ಸುಮ್ಮನೆ ಅನ್ನೆಸೆಸರಿ ನನಗೆ ಡ್ರೆಸ್ಗೆಲ್ಲ, ನನಗೆ ಪರ್ಸ್ನಲಿ ಯಾಕಂದರೆ ಫಸ್ಟ್ ಟೈಮ್ ನಾನು 5 ಇಯರ್ಸಲ್ಲಿ ನಾನು ಇನ್ವೆಸ್ಟ್ ಮಾಡಿ ನೋಡ್ಬಿಟ್ಟಿದ್ದೀನಿ. 5000, 4000, 2000 ಈ ಥರನೇ ನಾನು ಡ್ರೆಸ್ಸಸ್ ತೊಗೊತಾ ಇದ್ದಿದ್ದು. ಬಟ್ ಏನು ಗೊತ್ತಾ, ಅದನ್ನು ಮತ್ತೆ ಮತ್ತೆ ವೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದ್ಸಲ ವೇರ್ ಮಾಡಿದ್ರೆ ಹೋಯ್ತು. 5000 ಇನ್ವೆಸ್ಟ್ ಮಾಡಿರ್ತೀವಿ, ಒಂದು 2 ಟೈಮ್ಸ್ ಯೂಸ್ ಮಾಡ್ತೀವ ಅಷ್ಟೇ. ಆಮೇಲೆ ಮತ್ತೆ ಇನ್ನೊಂದ್ಸಲ ಯೂಸ್ ಮಾಡ್ಬೇಕಾದ್ರೆ ನಾವು ಯಾರಾದರೂ ನೋಡಿರ್ತಾರೆ, ಇಲ್ಲ ತುಂಬ ಫೋಟೋಸ್ ಇದೆ. ಈಗಂತೂ ಕಾಮನ್ ಆಗಿ ಬರೋ ಕ್ವೆಶನ್ ಅವ್ರ ಆನ್ಸರ್ ಅಂದರೆ, ನಾನು 2 ಟೈಮ್ಸ್ 3 ಟೈಮ್ಸ್ ವೇರ್ ಮಾಡಿದ್ದೀನಿ, ಫೋಟೋಸಲ್ಲೆಲ್ಲ ಇದೆ, ನಾನು ಈ ಡ್ರೆಸ್ ವೇರ್ ಮಾಡಲ್ಲ, ಈ ಥರನೇ ಕಾಮನ್ ಆಗಿ ಗರ್ಲ್ಸ್ ಎಲ್ಲ ಹೇಳೋದು. ಸೇಮ್ ಫಸ್ಟ್ ನಾನು ಆ ಥರ ಇನ್ವೆಸ್ಟ್ ಮಾಡಿ ಈಗ ಸ್ವಲ್ಪ ಏನಂದರೆ, ತುಂಬ ಅಕೇಶನ್ಗೆ ಬೇಕು ಅಂದರೆ ನಾನು ವೇರ್ ತೊಗೋತೀನಿ. 5000, 6000, 10,000 ಆದರೂ ನಾನು ಪರ್ಚೇಸ್ ಮಾಡ್ತೀನಿ. ನನಗೆ ಬೇಕಾ ಈ ಫಂಕ್ಷನ್ಗೆ ನಾನು ಪರ್ಚೇಸ್ ಮಾಡ್ತೀನಿ. ಬಟ್ ನಾನು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀನಿ, ನಿಮಗೆ ಗೊತ್ತಿರುತ್ತೆ, ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಟ್ರಾವೆಲ್ಗೆಲ್ಲ ನಾವೀಗ 5000, 6000 ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗುತ್ತೆ. ಸಾಕು 500, 1000 ಒಳಗಡೆ ನಾವು ಪರ್ಚೇಸ್ ಮಾಡಿ ಒನ್ ಟೈಮ್ ಆರ್ 2 ಟೈಮ್ಸ್ ಯೂಸ್ ಮಾಡಿ ಕೊಡೋರಿಗೆ ಕೊಡ್ಬೋದು. ಇದನ್ನೇನಪ್ಪ ಈ ಥರ ಹೇಳ್ತಾ ಇದ್ದಾಳೆ ಜಂಬದಿಂದ, ಆ ಥರ ಎಲ್ಲ ಹೇಳ್ತಾ ಇಲ್ಲ. ನಾವು ಯೂಸ್ ಮಾಡಿದೆ ಅಷ್ಟು. ಯೂಶ್ವಲಿ ಒಂದು ಡ್ರೆಸ್ನಾಗ ಎಷ್ಟು ಸಲ ಅಂತ ಯೂಸ್ ಮಾಡಿಬಿಡ್ತೀವಿ ಅಲ್ವಾ? ಸೊ ನಾನು ಅಷ್ಟೇ ಸ್ಟಾರ್ಟಿಂಗ್ ಜಾಸ್ತಿ ರೆಗ್ಯುಲರ್ನೇ ನಾನು ಜೀನ್ಸೇನೆ 1500 ಕೊಟ್ಟು ತೊಗೊತಾ ಇದ್ದೆ. ಈಗ 500ಗೆಲ್ಲ ಜೀನ್ಸ್ ಎಲ್ಲ ಸಿಗುತ್ತೆ. ಸೊ ಆ ಥರ ಯೂಸ್ ಮಾಡಿ, ಆ ಥರ ಪರ್ಚೇಸ್ ಮಾಡಿ, ನಿಮಗೂ ವರ್ತ್ ಅನ್ಸುತ್ತೆ, ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ಕೊಬೋದು. ಸೊ ನಾನು ಸ್ಟಾರ್ಟಿಂಗು ಮತ್ತು ಈಗ ನನ್ನ ಹತ್ರ ಒಂದಷ್ಟು ಕಾಸ್ಟ್ಲಿ ಡ್ರೆಸ್ಸಸ್ ಆಗಿರ್ಬೋದು, ಮೊದಲು ನಾನು ತೊಗೊಂಡು 1 ಟೈಮ್ ಟ್ವೈಸ್ ವೇರ್ ಮಾಡಿರುವಂಥ ಡ್ರೆಸ್ಸಸ್ ಅಂತ ಕಲೆಕ್ಷನ್ಸ್ ಇದೆ. ಬಟ್ ಇವತ್ತು ನಾನು ವೇರ್ ಮಾಡಿರೋದು ಅಷ್ಟೇ. ಇದು ಅರೌಂಡ್ 3000 ಇದು ನೋಡಿ, ಈ ಥರ ಇದೆ. 1 ಟೈಮ್ ಏನೋ ಯೂಸ್ ಮಾಡಿದೆ, ಯಾವುದೋ ಒಂದು ಫಂಕ್ಷನ್ಗೆ ಹಾಕೊಂಡು ಹೋಗಿದೆ, ಅದು ಬಿಟ್ಟರೆ ಮತ್ತೆ ನಾನು ವೇರೇ ಮಾಡಿಲ್ಲ. ಇವತ್ತು ನಿಮ್ಗೆ ತೋರಿಸೋದಕ್ಕೋಸ್ಕರ ವೇರ್ ಮಾಡಿದ್ದೀನಿ. ಕಲರ್ ತುಂಬ ಇಷ್ಟ ಆಯಿತು ಅಂತ ನಾನು ಪರ್ಚೇಸ್ ಮಾಡಿದ್ದು. ನೋಡಿ, ಅಂಥ ಗ್ರ್ಯಾಂಡ್ ಏನೂ ಇಲ್ಲ. ಇಲ್ಲೊಂದು ಡಿಸೈನ್ ಇದೆ, ದುಪ್ಪಟ್ಟನೂ ಅಷ್ಟೇ ನೋಡಿ, ಸಿಂಪಲ್ ಆಗಿದೆ. ಬಟ್ ಕ್ಲಾತ್ ತುಂಬ ಚೆನ್ನಾಗಿದೆ. ಸೊ ನಾನು ಪರ್ಚೇಸ್ ಮಾಡಿದ್ದು, ಇದು ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸೋ ಅಷ್ಟೊತ್ತು ನಾನು 3000 ರುಪೀಸ್ ಆಯಿತು. ಅದೇ ಒನ್ಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಇದೇ ಥರ ಡ್ರೆಸ್ಸಸ್ಸು ಈ ನನ್ನ ವಾರ್ಡ್ರೋಬ್ಸಲ್ಲಿದೆ. ಬನ್ನಿ, ಒಂದಷ್ಟು ಕಲೆಕ್ಷನ್ಸ್ ಇದೆ, ತೋರಿಸ್ತೀನಿ. ನಿಮಗೆ ಅವಾಗ ಒಂದು ಐಡಿಯಾ ಬರುತ್ತೆ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಪರ್ಚೇಸ್ ಮಾಡಬೇಕು ಅಂತ. ಸೊ ಬನ್ನಿ, ಈಗ 1 by 1 ನೋಡೋಣ. ನಾನು ಇದನ್ನು ಅಷ್ಟು ಸ್ವಲ್ಪ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ. ನಾನು ಅಷ್ಟೊಂದು ಕ್ಲೀನಾಗಿ ಅರೇಂಜ್ ಮಾಡಿ ಇಟ್ಕೊಂಡಿಲ್ಲ. ಸ್ವಲ್ಪ ಐಟಮ್ಸ್ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಅಷ್ಟು ಬ್ಯಾಗ್ ಹಾಕಿ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಮತ್ತೆ ನೆಕ್ಸ್ಟ್ ತೊಗೊತಾ ಇರ್ತೀನಲ್ಲ, ಅದನ್ನು ಇಡೋದಕ್ಕೆ ಸ್ಪೇಸ್ ಇಲ್ಲ ಅಂತ ಹೇಳಿ ನಾನು ಒಂದು ಬ್ಯಾಗ್ಗೆ ಒಂದಷ್ಟು ಡ್ರೆಸ್ಸಸ್ನ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ತೋರಿಸ್ತೀನಿ. ಮೇಲ್ಗಡೆ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ. ಬನ್ನಿ ಇವಾಗ ಕಲೆಕ್ಷನ್ಸ್ ನೋಡೋಣ. ನಾನು ಆರ್ಡ್ರಾಗೇನು ತೊಗೊಳ್ಳೋದ, ಒಂದು ರ್ಯಾಂಡಮಾಗಿ ತೊಗೊತೀನಿ. ಒಂದಷ್ಟು ಕಲೆಕ್ಷನ್ಸ್ ಮಾತ್ರ ತೋರಿಸ್ತೀನಿ. ಇದು ಬಂದು ವೈಟ್ ಆ್ಯಂಡ್ ರೆಡ್ ಮಿಕ್ಸ್. ಇದು ಅಷ್ಟೇ ನನಗೆ, ಇದು ಹೇಳ್ಬೇಕು ಅಂದರೆ 4000 ಆಯಿತು ಇದು ನನಗೆ. ಇದು ಅಷ್ಟೇ ಮೆಟೀರಿಯಲನ್ನೇ. ಇದು ಮೆಟೀರಿಯಲ್ಗೆ ನಾನು 2500 ಕೊಟ್ಟಿದ್ದೆ. ಇದಕ್ಕೆ ಮೆಟೀರಿಯಲ್ಗೆ, ಸ್ಟಿಚಿಂಗ್ಗೆ 1000 ರುಪೀಸ್ ತೊಗೊಂಡಿದ್ರು. ಸೀರಿಯಸ್ಲಿ ಹೇಳ, ಈ ಡ್ರೆಸ್ ಇನ್ನೂ ನಾನು ವೇರ್ ಮಾಡಿಲ್ಲ. ಆಲ್ಮೋಸ್ಟ್ 3 to 4 years ಆಗಿದೆ ನಾನು ಪರ್ಚೇಸ್ ಮಾಡಿ. 2 to 3 years ಆಗಿದೆ ಅನಿಸಿದೆ, ಸ್ಟಿಲ್ ನಾನು ವೇರ್ ಮಾಡಿಲ್ಲ.
ಯಾವುದಾದ್ರೂ ಒಳ್ಳೆ ಅಕೇಶನ್ ಬರಲಿ ಇಲ್ಲ ಮದುವೆ ಬರಲಿ ಅಂತ. ಬಟ್ ಇವಾಗ ಮದುವೆಗೆ ಒಂದೊಂದ್ಸಲ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀನಿ. ಬಟ್ ಫ್ರೆಂಡ್ಸ್ ಯಾರಾದರೂ ಮದುವೆ ಇದ್ದಾಗ ವೇರ್ ಮಾಡಬೇಕು. ಇದು ನೋಡಿ ಫುಲ್ಲು ವರ್ಕ್ ಇದೆ ನೋಡಿ. ಫ್ರಂಟ್ ಯಾವುದು? ಹಾಂ, ಇದು ಬ್ಯಾಕ್. ಇದು ಬ್ಯಾಕ್. ಇದು ಬ್ಯಾಕಲ್ಲಿ ಇದು ಫ್ರಂಟು. ಕನ್ಫ್ಯೂಷನ್. ಬಟ್ ಶೇಪ್ ಯಾಕೆ ಇಲ್ಲಿ ಹಿಂಗೆ ಕೊಟ್ಟಿದ್ದಾರೆ ಬ್ಯಾಕು. ಇದು ಫ್ರಂಟ್. ಇದು ನೆಕ್ಗೆ ಜ್ಯುವೆಲರಿ ಹಾಕ್ಕೊತೀವಲ್ಲ, ಜ್ಯುವೆಲ್ಸು, ಆ ಥರ ಇದು ಡಿಸೈನು. ಫುಲ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ಇದೆಲ್ಲ ಎಂಬ್ರಾಯ್ಡ್ರಿ. ಇದೆಲ್ಲ ರೆಡ್ ಮತ್ತು ಗ್ರೀನಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋದು. ಇದು ಸ್ಲೀವ್ಸು ಅಷ್ಟೇ, ಫುಲ್ ಸ್ಲೀವ್ಸು. ಸ್ಲೀವ್ಸಲ್ಲೂ ನೋಡಿ ವರ್ಕು. ವೈಟು, ರೆಡ್ ಆ್ಯಂಡ್ ಗೋಲ್ಡ್, ಗ್ರೀನ್ ಎಲ್ಲ ಮಿಕ್ಸ್ಡ್ ಇದೆ. ಆ್ಯಂಡ್ ನೋಡಿ ಕೆಳಗಡೆ ಫುಲ್ ಫ್ಲೋರಲ್ಲಿ ಫುಲ್ಲು ವರ್ಕ್ ಇದೆ. ಕಾಣಿಸ್ತಿದೆಯಾ ಕ್ಲೀನಾಗಿ? ಮುಂದ್ಗಡೆ ಈ ಥರ ಸ್ಪ್ಲಿಟ್ಸ್ ಇದೆ. ಆ ವೈಟ್ ಕಲರ್ ಬೇಕು ಅಂತಲೇ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ನೋಡೋಣ, ವೇರ್ ಮಾಡೋಣ. ಈಗೆಲ್ಲ ಫ್ರೀಯಾಗಿ ಆಗಿದೆ, ಅವಾಗ ಸ್ವಲ್ಪ ಆಗ್ತಾ ಇರಲಿಲ್ಲ ಸ್ವಲ್ಪ. ನೆಕ್ಸ್ಟ್ ಪ್ಯಾಂಟು ಅಷ್ಟೇ. ಪ್ಯಾಂಟ್ ನೋಡಿ, ಪ್ಯಾಂಟ್ಗೂ ಅಷ್ಟೇ ವರ್ಕ್ ಇದೆ. ಪ್ಲಾಜೋ ಪ್ಯಾಂಟ್ ಥರ ಸ್ಟಿಚ್ ಮಾಡಿಸಿದ್ದು ಇದಕ್ಕೆ. ಬಟ್ ಇದಕ್ಕೆ ಪ್ಯಾಂಟಿಗೇನು ಲೈನಿಂಗ್ ಇಲ್ಲ, ಅವಶ್ಯಕತೆ ಇಲ್ಲ. ಯಾಕಂದರೆ ಫುಲ್ಲು ಲೆಂತ್ ಇದೆ, ಇದು ಫ್ಲೋರ್ ಲೆಂತ್ ಇದೆ ಇದು ಡ್ರೆಸ್ಸು. ಅದರಿಂದ ಇದೇನು ಮುಂದೆ ಸ್ಪ್ಲಿಟ್ಸ್ ಇದೆಯಲ್ಲ, ಅದರಿಂದ ಸ್ವಲ್ಪ ಪ್ಯಾಂಟ್ ಕಾಣಿಸುತ್ತೆ ಅಷ್ಟೇ. ಇದು ಅದೇ ಹೇಳಿದ ಅರೌಂಡ್ 4000 ಆಯ್ತಂತ. ನೆಕ್ಸ್ಟ್ ಒನ್ ನಾನೀಗ ಇದನ್ನು ಇಷ್ಟೊಂದು ಪ್ರೈಸ್ ತೊಗೊಂಡಿದ್ದೀನಿ. ಆದರೆ ಇಷ್ಟೊಂದು ಕಾಸ್ಟ್ಲಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಇದನ್ನು ತೊಗೊಂಡು ವೇರ್ ಮಾಡ್ತಾ ಇರೋದು ಹೇಳ್ತಾ ಇದ್ದೀನಿ ಅಷ್ಟೇ. 1 ಟೈಮ್ 2 ಟೈಮ್ಸ್ ಯೂಸ್ ಮಾಡಿ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಅದು ಒಬ್ಬೊಬ್ಬರಿಗೆ ಇರ್ತಾರೆ, ನಾನು ಸಾಕು ಒನ್ಸ್ ವೇರ್ ಮಾಡಿದ್ರೆ ಸಾಕು ಅಂತ. ಮೇ ಬಿ ಅಂಥವ್ರು ಇನ್ವೆಸ್ಟ್ ಮಾಡ್ಕೊಳ್ಳಿ. ಬಟ್ ನನಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆಮೇಲೆ ಸ್ವಲ್ಪ ಸ್ವಲ್ಪ ಬುದ್ಧಿ ಬಂತು. ಈಗ ಬರೀ ಏನಾದರೂ ತುಂಬ ಗ್ರ್ಯಾಂಡ್ ಫಂಕ್ಷನ್ಸ್ಗೆ, ಮದುವೆಗಳಿಗೆ, ಆ ಥರ ಫಂಕ್ಷನ್ಸ್, ಬರ್ತ್ಡೇ, ಇದಕ್ಕೆಲ್ಲ ಇನ್ವೆಸ್ಟ್ ಮಾಡ್ತೀನಿ. ನಾರ್ಮಲ್ಗೆಲ್ಲ ಸಾಕಲ್ಲ, ಸಿಂಪಲ್ ಆಗಿರೋದು 1000 ಒಳಗಡೆ ತೊಗೊಬೋದು ಅಂತ. ನೆಕ್ಸ್ಟ್ ಇದು ಅಷ್ಟೇ, ಸಹರಾ ಸೆಟ್. ಇದು ಬಂದು 3000 ಸಮಥಿಂಗ್, 3.5 ಆಗಿದೆ. ಗ್ರೀನ್ ಕಲರಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ ಒಂದೇ ಸಲ ಯೂಸ್ ಮಾಡಿರೋದು ನಾನು. ಇದನ್ನು ಯೂಸ್ ಮಾಡಿದ್ದೀನಿ, ಒನ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇದನ್ನೆಲ್ಲ ನಾವು ಡೈಲಿ ಈಗ ಯಾರಾದರೂ ಹೊರಗಡೆ ಹೋದಾಗ ಹಾಕೊಂಡು ಹೋಗೋಕ್ಕಾಗುತ್ತಾ? ಆಗಲ್ಲ. ಅದಾದರೂ ಇದರ ಫಂಕ್ಷನ್ಸೇನೆ ಯೂಸ್ ಮಾಡಬೇಕು. ಇದು ಬಂದು ಪ್ಯಾಂಟ್, ತುಂಬ ಗ್ರ್ಯಾಂಡ್ ಆಗಿರೋದು ಪ್ಲಾಜೋ ಪ್ಯಾಂಟ್. ಬೋತ್ ಸೈಡ್ಸ್ ವರ್ಕ್ ಇದೆ. ಇದೊಂದಾಯಿತು. ನೆಕ್ಸ್ಟ್ ಇದೊಂದು ಪಿಂಕ್ ಕಲರ್. ಇದೂ ಅಷ್ಟೇ ನಾನು ಫೋಟೋಶೂಟ್ಗೆ ಅಂತ ನಾನು ವೇರ್ ಮಾಡಿದ್ದಷ್ಟೇ, ಮತ್ತೆ ವೇರೇ ಮಾಡಿಲ್ಲ. ಫುಲ್ಲು ಲೆಂತ್ ಇದೆ. ಇದು ಫ್ಲೋರಲ್ ಲೆಂತ್ ಇದೆ ನೋಡಿ ಹೆಂಗಿದೆ ಅಂತ ವರ್ಕು. ಸ್ಲೀವ್ಸ್ ಎಲ್ಲ ಫುಲ್ಲು ವರ್ಕ್ ಇದೆ. ಲೈನಿಂಗ್ ಇದೆ, ವಿತ್ ಲೈನಿಂಗು. ಇದು ಅಷ್ಟೇ ಮೆಟೀರಿಯಲೇ ತೊಗೊಂಡಿದ್ದು. ಮೆಟೀರಿಯಲ್ ತೊಗೊಂಡು ನಾನು ಸ್ಟಿಚ್ ಮಾಡಿಸಿದ್ದು. ಇದು ಅರೌಂಡ್ 5000 ರೂಪೀಸ್ ಆಯ್ತು. ಇದು ಫುಲ್ಲು ವರ್ಕ್ ಇದೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಬೋತ್ ಸೈಡ್ ಇದೆ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಯ್ತು ಇದು ನೋಡಿ. ಬಟ್ ಪ್ಯಾಂಟು ನಾರ್ಮಲ್. ಇದು ದುಪ್ಪಟ್ಟ ಮಾತ್ರ ಗ್ರ್ಯಾಂಡ್ ಆಗಿದೆ. ದುಪ್ಪಟ್ಟ ಎಷ್ಟು ಗ್ರ್ಯಾಂಡ್ ಆಗಿದೆ. ಈ ವರ್ಕ್ಗೆ ನನಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು. ಇರಲಿ ಅಂತ ಹೇಳಿ ನಮ್ಮ ಮನೆ ಹೌಸ್ ವಾರ್ಮಿಂಗ್ ಟೈಮಲ್ಲಿ ತೊಗೊಂಡಿದ್ದು. ಫೋಟೋಶೂಟಿಗೆ ಬೇಕು ಅಂತ ಹೇಳಿ. ಚೆನ್ನಾಗಿದೆ. ಸ್ಟಿಚಿಂಗು ಎಲ್ಲ ಸೇರಿ ಆಲ್ಮೋಸ್ಟ್ ಅಷ್ಟಾಯಿತು. ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಇದು ಅಷ್ಟೇ. ನಾನೀಗ ರೀಸೆಂಟಾಗಿ ಬರ್ತ್ಡೇಗೆ ಒಂದು ಡ್ರೆಸ್ಸು ಔಟ್ಫಿಟ್ನ ನಾನು ಪರ್ಚೇಸ್ ಮಾಡಿದ್ದೆ. ಕ್ರೀಮ್ ಕಲರ್ ಬೇಕು ಅಂತ. ಬಟ್ ಇದು ಒನ್ ಆಫ್ ಮೈ ಫೇವ್ರೆಟ್. ನನಗೆ ಡಾರ್ಕ್ ಕಲರ್ಸೇ ಜಾಸ್ತಿ ಇದ್ದಿದ್ದು, ಲೈಟ್ ಕಲರ್ಸ್ ಇರಲಿಲ್ಲ, ಹಾಗಂತ ಹೇಳಿ ತೊಗೊಂಡೆ. ಇದು ಅಷ್ಟೇ ನೋಡಿ, ಫುಲ್ಲು ವರ್ಕ್ ಇದೆ. ಇದು 4000 ಆಯ್ತು. ಇದು ಬರೀ ಗೌನ್ ಥರ. ಇದೆಲ್ಲ ಬಂದು ಡಿಸೈನರ್ ಔಟ್ಫಿಟ್ಸ್. ಇದೆಲ್ಲ ಇದೇ ಥರ ಬೇಕು. ಇದು ಅಷ್ಟೇ ನಾನೊಂದು ಮ್ಯಾರೇಜ್ಗೆ ಅಂತಲೇ ತೊಗೊಂಡಿದ್ದು. ಇದು ನೋಡಿ, ಇದು ಅದೊಂಥರ ಡಿಫ್ರೆಂಟ್ ಆಗಿತ್ತು. ಇದು
ಅದಕ್ಕೆ ಪರ್ಚೇಸ್ ಮಾಡಿದೆ. ಇಲ್ಲೊಂಥರ ಫ್ರಿಲ್ಸ್ ಇದೆ ಆ್ಯಂಡ್ ಕೆಳಗಡೆ ಫುಲ್ ವರ್ಕ್ ಇದೆ. ಫುಲ್ಲು ಒಳ್ಳೆ ಫ್ರಾಕ್ ಥರ ಕುತ್ಕೊಳ್ಳುತ್ತೆ ಇದು ವೇರ್ ಮಾಡಿ. ಇದು ಅಷ್ಟೇ ಒಂದೇ ಸಲ ವೇರ್ ಮಾಡಿರೋದು. ಈ ಮನೆಗೆ ಬಂದಮೇಲೆ ವೇರ್ ಮಾಡಿಲ್ಲ, ನೋಡಿ. ನೆಕ್ಸ್ಟ್ ಬನ್ನಿ ನಾನು ನೋಡೋಣ. ನೆಕ್ಸ್ಟು ಒಂದು ಮೋರ್ ಡಿಸೈನರ್ ಔಟ್ಫಿಟ್ ಅಂತಲೇ ಹೇಳ್ಬೋದು. ಇದು ಪಿಂಕ್ ಕಲರು ನನಗೆ ತುಂಬ ಇಷ್ಟ ಆಗಿ ಒನ್ ಆಫ್ ಮೈ ಫೇವ್ರೆಟ್ ಅನ್ಬೋದು. ಇದೊಂದು 3-4 ಟೈಮ್ಸ್ ವೇರ್ ಮಾಡಿದ್ದೀನಿ. ಇದು ನನಗೆ ಇಷ್ಟ ಇದು, ಅದಕ್ಕೇ. ಫುಲ್ಲು ಫ್ರಿಲ್ಸ್ ಇದೆ ನೋಡಿ, ಫುಲ್ಲು ಫ್ಲೋರ್ ಲೆಂತ್ ಇದೆ. ಇದು 3000 ಆಯ್ತು. ಇದು ಅಷ್ಟೇ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು. 3000 ರುಪೀಸ್ ಇದು. ವೇರ್ ಮಾಡಿದಾಗ ಸಕ್ಕತ್ತಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಪಿಂಕ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಫೇವ್ರೇಟ್ ಇರುತ್ತೆ. ನನಗೂ ಅಷ್ಟೇ ಒನ್ ಆಫ್ ಮೈ ಫೇವ್ರೇಟ್. ಇದ್ರ ದುಪ್ಪಟ್ಟ, ಇದಕ್ಕೆ ಪ್ಯಾಂಟ್ ಏನಿಲ್ಲ, ಬಟ್ ದುಪ್ಪಟ್ಟ ನೋಡಿ ಈ ಥರ ಇದೆ. ಇದು ಫುಲ್ ವರ್ಕ್ ಇದೆ ದುಪ್ಪಟ್ಟ. ಬನ್ನಿ ನೆಕ್ಸ್ಟ್ ಒಂದು ನೋಡೋಣ. ಇದು ಅಷ್ಟೇ ಫುಲ್ ಪ್ಲೇನ್. ಇದು ಪಾರ್ಟಿ ವೇರ್ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದೆ ಇದನ್ನು. ಇದು ಜಸ್ಟ್ 1500 ಇದು ನಾನು ಈ ಥರ ಅಟ್ಯಾಚ್ ಆಗಿದೆ ದುಪ್ಪಟ್ಟ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದು. ಇದನ್ನು ಒಂದು ಯೂನಿಕ್ ಆಗಿರುತ್ತೆ ಅಂತ ಹೇಳಿ ಪರ್ಚೇಸ್ ಮಾಡಿ. ಸಿಂಪಲ್ ಆಗಿದೆ, ಚೆನ್ನಾಗಿದೆ ಮಾತ್ರ. ವೇರ್ ಮಾಡಿದಾಗ ನೈಟ್ ಪಾರ್ಟೀಸ್ ಹತ್ರ ಇದ್ದಾಗ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಆ್ಯಂಡ್ ಗ್ರೇ ಮಿಕ್ಸ್ ಇದು. ಸ್ಲೀವ್ಸ್ ಅಷ್ಟೇ ಫುಲ್ ಸ್ಲೀವ್ಸ್ ಇದೆ. 1500. ಇದು ಅಷ್ಟೇ ಒಂದು 3 to 4 ಟೈಮ್ಸ್ ವೇರ್ ಮಾಡಿದ್ದೀನಿ ಇದನ್ನು. ನೆಕ್ಸ್ಟ್ ಒನ್ ಇದು ಅಷ್ಟೇ. ಇದು ಆಲ್ಮೋಸ್ಟ್ 1200 ಅಷ್ಟೇ. ಇದು ಅಷ್ಟೇ ನನ್ನ ಬರ್ತ್ಡೇ 3 years ಬ್ಯಾಕ್ ಬರ್ತ್ಡೇಗೆ ನಾನು ವೇರ್ ಮಾಡಿದ್ದು. ಬ್ಲ್ಯಾಕ್ ಬೇಕು ಅಂತೇಳಿ ಪರ್ಚೇಸ್ ಮಾಡಿದ್ದು. ಸೇಮ್ ನಾನು ಫಸ್ಟ್ ತೋರಿಸಿದ್ನಲ್ಲ, ನನಗೆ ದುಪ್ಪಟ್ಟ ಅಟ್ಯಾಚ್ ಆಗಿರೋದು ಒಂದು ಟ್ರೆಂಡ್ ಇತ್ತು. ನನಗೆ ಆ ಥರ ತೊಗೋಬೇಕು ಅಂತ ಖುಷಿ ಇತ್ತು. ಸೊ ಆವಾಗ ಇದು ತೊಗೊಂಡಿದ್ದು. ಇದಕ್ಕೆ ಸ್ಲೀವ್ಸ್ ಇರಲಿಲ್ಲ, ನಾನು ಇದಕ್ಕೆ ನೆಟ್ಟೆಡ್ ಸ್ಲೀವ್ಸ್ ಕೊಡಿಸಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಅಷ್ಟೇ ಒಂದು ಡಿಸೈನರ್ ಔಟ್ಫಿಟ್. ನೆಕ್ಸ್ಟ್ ಔಟ್ಫಿಟ್ಟು ಇದು ಅಷ್ಟೇ ಮೆಟೀರಿಯಲ್. ಇದು ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು. ತುಂಬ ಚೆನ್ನಾಗಿದೆ. ಇದು ತುಂಬ ಕಲರ್ಸ್ ಇತ್ತು, ಬಟ್ ನಾನು ಈ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ. ಒಂದು ಡಾರ್ಕ್ ಮತ್ತು ಒಂದು ಲೈಟ್ ಕಲರ್ ಇದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಪರ್ಚೇಸ್ ಮಾಡಿದ್ದು. ಇದು ಅಷ್ಟೇ 2500 ಇದು. ಫುಲ್ ಲೆಂತ್ ಇದೆ ಇದು ನೋಡಿ. ಇದು ಸ್ಲೀವ್ಸ್ ಇದೆಲ್ಲ ವರ್ಕ್, ಇದು ಎಂಬ್ರಾಯ್ಡ್ರಿ ವರ್ಕ್. ಇದು ಯಾವುದು ಪ್ರಿಂಟೆಡ್ ಅಲ್ಲ. ಅವಾಗ ಜಾಸ್ತಿ ನನಗೆ ಈ ಥರ ಗ್ರ್ಯಾಂಡ್ ಡಿಸೈನರ್ ಡ್ರೆಸ್ಸಸ್ ತುಂಬ ಕ್ರೇಜ್ ಇತ್ತು. ಸೊ ಅದಕ್ಕೆ ಈ ಥರ ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ದು. ದುಪ್ಪಟ್ಟ ಕಟ್ ವರ್ಕಲ್ಲಿದೆ. ದುಪ್ಪಟ್ಟನೂ ಚೆನ್ನಾಗಿತ್ತು. ಇದು ನಾವು ಬೇರೆ ಡ್ರೆಸ್ಸಸ್ಗೂ ದುಪ್ಪಟ್ಟಸ್ ಎಲ್ಲ ವೇರ್ ಮಾಡ್ಬೋದು. ನೆಕ್ಸ್ಟ್ ಒಂದು ಟ್ರೆಡಿಷ್ನಲ್ ವೇರ್ ಬೇಕು ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಒಂದು ಫೆಸ್ಟಿವಲ್ಗೆ ನನಗೆ ಬೇಕಿತ್ತು, ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ಇದು ಅರೌಂಡ್ ಇದೇನೋ ರೆಡಿ ಇದೆ ಡ್ರೆಸ್. ಇದು 1500 ಅನಿಸುತ್ತೆ. ಇದು 1500. ಕಲರು ಅಷ್ಟೇ. ಇದೊಂದು 2-3 ಟೈಮ್ಸ್ ವೇರ್ ಮಾಡಿದ್ದೀನಿ. ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ, ಈ ಥರ ಹಬ್ಬಕ್ಕೆಲ್ಲ ನಾನು ಫೆಸ್ಟಿವಲ್ಸ್ಗೆಲ್ಲ ವೇರ್ ಮಾಡಿದ್ದೆ. ಇಲ್ಲಿ ಇದಕ್ಕೆ ಬೆಲ್ಟ್ ಇದೆ. ಬೆಲ್ಟ್ ನಾವು ಯೂಸ್ ಮಾಡ್ಕೊಬೋದು. ಫ್ರಂಟ್ಗೆ ಹಾಕೊಬೋದು, ಇಲ್ಲ ಬ್ಯಾಕ್ ಹಾಕೊಬೋದು. ಫ್ರಂಟ್ಗೆಲ್ಲ ಬ್ಯಾಕ್ಗೆನೆ. ಇದೆಲ್ಲ ಪರ್ಲ್ಸ್, ಇದೆಲ್ಲ ಸ್ಟಿಚ್ ಮಾಡಿದ್ದಾರೆ ಪರ್ಲ್ಸ್ನೆಲ್ಲ. ಇದೆಲ್ಲ ಪೇಸ್ಟ್ ಮಾಡಿರೋದೆಲ್ಲ. ಸೊ ಸ್ಟಿಫಾಗಿ ಕೂತಿದೆ. ಇದು ಫುಲ್ ಸ್ಲೀವ್ಸ್ ಇತ್ತು. ಇದು ನನಗೆ ಫುಲ್ ಸ್ಲೀವ್ಸ್ ಸ್ವಲ್ಪ ಇಷ್ಟ ಆಗಲಿಲ್ಲ. ಸೊ ನಾನು ಕಟ್ ಮಾಡಿಸಿ ಶಾರ್ಟ್ ಸ್ಲೀವ್ಸ್ ಮಾಡಿಕೊಂಡೆ. ಇದು ಒಂದು ಟ್ರೆಡಿಷ್ನಲ್ ವೇರ್. 1000 ಅನಿಸುತ್ತೆ. ಇದು 1000 ಇರಬೇಕು. ಇದು ಇನ್ನೂ ವೇರೇ ಮಾಡಿಲ್ಲ ನಾನು ಇದನ್ನು. ಸೀರಿಯಸ್ ಆಗಿ ಹೇಳ್ತೀನಿ, ಸ್ಟಿಚ್ ಮಾಡಿಸಿ ತಂದು ಇಟ್ಟಿರೋದಷ್ಟೇ, ವೇರೇ ಮಾಡಿಲ್ಲ ನಾನು ಇದನ್ನು. ಈ ಕಲರಲ್ಲಿ ನನ್ನ ಹತ್ರ ಡ್ರೆಸ್ಸಸ್ ತುಂಬ ಇದೆ. ಇದು 3rd one ಇರಬೇಕು. ಇದೊಂದು ಶಾರ್ಟ್ ಚೂಡಿದಾರ್. ಇದು ಫುಲ್ ಸ್ಲೀವ್ಸ್. ಇನ್ನೂ ವೇರ್ ಮಾಡಿಲ್ಲ. ವೇರ್ ಮಾಡ್ತೀನಿ ಅಥವಾ ಯಾರಿಗಾದರೂ ಗಿಫ್ಟ್ ಕೊಡೋಣ ಅಂತ. ಯಾಕಂದರೆ ನಾನು ಇನ್ನೂ ವೇರ್ ಮಾಡಿಲ್ಲ, ಸ್ಟಿಚ್ ಮಾಡಿಸಿದಿಷ್ಟೇ. ಪ್ಯಾಂಟು, ದುಪ್ಪಟ್ಟ ಸಿಂಪಲ್ ಆಗಿದೆ. ಇದು ವರ್ಕೇನೆ ಸ್ಟಿಚಿಂಗ್ ಸೇರಿ 1000 ಆಯ್ತು. ಇದು ಮೆಟೀರಿಯಲ್ ಬಂದು ಒಂದು 700 ಅನಿಸುತ್ತೆ. ಸೊ ಇದು ನೋಡಿ, ನಾನು ಇಷ್ಟೆಲ್ಲ ಹೇಳಿದೆ. ನಾನು ಇಷ್ಟೊಂದೆಲ್ಲ ನಾನು ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಿದ್ದೀನಿ ಅಂತ.
ಬಟ್ ಅದು ರೆಗ್ಯುಲರ್ ಆಗಿ ನಾನು ತೊಗೊತಾ ಇದ್ದಿದ್ದು. ಬಟ್ ನಾನೀಗ ನೋಡಿ ಈ ಥರ ನನಗೆ ಬರ್ತ್ಡೇಗೆ ಬೇಕೇ ಬೇಕಿತ್ತು. ಸೊ ನಾನು ಇನ್ವೆಸ್ಟ್ ಮಾಡಿದೆ, ಅರೌಂಡ್ 5000 ಆಯಿತು. ಬಟ್ ನನಗೆ ಬೇಕಿತ್ತು, ನಾನು ಪರ್ಚೇಸ್ ಮಾಡಿದೆ. 1-2 ಟೈಮ್ಸ್ ಯೂಸ್ ಮಾಡ್ತೀರಾ, 3 ಟೈಮ್ಸ್ ಯೂಸ್ ಮಾಡ್ತೀರಾ, ಅದು ನೆಕ್ಸ್ಟು. ಬಟ್ ಈ ಥರ ಯಾವಾಗಲಾದರೂ ಮದುವೆನೋ ಫಂಕ್ಷನ್ಸೋ ಈ ಥರ ಇದ್ದಾಗ ನಾವು ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಇನ್ವೆಸ್ಟ್ ಮಾಡಿ ಏನಾಗಲ್ಲ, ಬಟ್ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಬಟ್ ನಾನೆಲ್ಲ ಬರೀ ಯಾವಾಗಲೂ ಸ್ಟಾರ್ಟಿಂಗಿಂದ ನಿಮಗೆ ತೋರಿಸೇ ಇದ್ದೀನಿ ನಾನು. ಈ ಥರ ನಾನು ಕಡಿಮೆ ಅಮೌಂಟಲ್ಲಿ ಪರ್ಚೇಸ್ ಮಾಡಿರೋ ಡ್ರೆಸ್ಸಸ್ ತೋರಿಸಿದ್ದೀನಿ. ಆಮೇಲೆ ಇನ್ನೊಂದು ಪ್ರಮೋಷನ್ಸ್ ಇರುತ್ತೆ. ಪ್ರಮೋಷನ್ಸ್ ಇದ್ದಾಗ ಅವ್ರು ಈ ಥರ ಹೇಳ್ತಾರೆ, ಇಷ್ಟೇ ಪ್ರೈಸಲ್ಲಿ ಹೇಳ್ಬೇಕು, ಅವ್ರು ಇಷ್ಟೇ ಪ್ರೈಸ್ ಅಮೌಂಟ್ಸ್ ಅಂತ ಡ್ರೆಸ್ಸಸ್ ಅಂತ ಹೇಳಿರ್ತಾರೆ. ಸೊ ನಾವು ಅಷ್ಟೇ ಹೇಳಬೇಕಾಗುತ್ತೆ, ಏನೋ ಮಾಡೋಕ್ಕಾಗಲ್ಲ. ಏನಪ್ಪ ಇಷ್ಟೊಂದು ಕಡಿಮೆ ಪ್ರೈಸಸ್ಸು, ಕಡಿಮೆ ಡ್ರೆಸ್ಸಸ್ ಅಂತ ಅಂದ್ಕೊಳಂಗೆ ಇಲ್ಲ. ಅವ್ರು ಹೇಳಿರೋ ಅಷ್ಟು ಪ್ರೈಸಸ್ಸೇ ನಾವು ಹೇಳಬೇಕಾಗುತ್ತೆ. ಇದು ಅಷ್ಟೇ ನಂದು ರೀಸೆಂಟ್ ಡಿಸೈನರ್ ಔಟ್ಫಿಟ್ ಇದು ಅರೌಂಡ್ 5000 ಅಂತ ಹೇಳಿದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ಆಗೋಗಿದೆ. ನೆಕ್ಸ್ಟು ವೇರ್ ಮಾಡೋಣ. ಈ ಡ್ರೆಸ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಇನ್ ಡೀಟೇಲಾಗಿ ಎಲ್ಲಿ ತೊಗೊಂಡೆ, ಹೇಗೆ ಪರ್ಚೇಸ್ ಮಾಡಿದೆ, ಎಷ್ಟಾಯಿತು ಅಮೌಂಟು ಅಂತ ಇನ್ ಡೀಟೇಲಾಗಿ ಹೇಳಿದ್ದೀನಿ. ವಿಡಿಯೋ ಅಪ್ಲೋಡ್ ಆಗಿದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಇನ್ನೂ ಇದೆ, ಇದೆಲ್ಲ ಡ್ರೆಸ್ಸಸ್ ಏನಲ್ಲ, ಇದು ಲೆಹಂಗಾಗಳಿದು. ಇದು ಲೆಹಂಗಾ ಇದು. ನೆಕ್ಸ್ಟು ಇದು ಅಷ್ಟೇ ಬ್ಲ್ಯಾಕ್ ಲೆಹಂಗಾ, ಬ್ಲೂ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಲೆಹಂಗಾ ಕಲೆಕ್ಷನ್ಸು. ಇದೊಂದು ಪರ್ಪಲ್ ಕಲರ್ ಟ್ರೆಡಿಷ್ನಲ್ ವೇರ್ ಲೆಹಂಗಾ. ಆ್ಯಂಡ್ ನೆಕ್ಸ್ಟ್ ಇದು ಅಷ್ಟೇ ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್. ಇದು ಸಿಂಪಲ್ ಡ್ರೆಸ್ ಇದಿಷ್ಟು. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೆಹಂಗಾ ಕ್ರಾಪ್ ಟಾಪ್ಸ್ ಕಲೆಕ್ಷನ್ಸ್ ಇದೆ, ಇನ್ನೂ ಒಂದಷ್ಟು ಮೇಲ್ಗಡೆ ರೂಮಲ್ಲಿದೆ, ಅದನ್ನು ಎಲ್ಲ ಸೇರಿಸಿ ನಾನು ತೋರಿಸ್ತೀನಿ. ಇದಿಷ್ಟು ನಂದು ಸದ್ಯಕ್ಕೆ ಇಲ್ಲಿರುವಂತಹ ಡಿಸೈನರ್ ಕಲೆಕ್ಷನ್ಸು. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇದೇ ಇಂಟೆನ್ಷನ್. ನೋಡಿ, ತೊಗೊಂಡು ಒಂದು ಕಬೋರ್ಡಲ್ಲಿ ಇಡೋ ಬದಲು, ಇಲ್ಲ ಸುಮ್ಮನೆ ಒನ್ಸ್ ಟ್ವೈಸ್ ವೇರ್ ಮಾಡೋ ಬದಲು ತೊಗೊಳ್ಳಿ. 1000 ಒಳಗಡೆ, 2000 ಒಳಗಡೆ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನನಗಂತೂ ರಿಯಲೈಸ್ ಆಗಿದೆ, ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋ ಬದಲು ಈ ಥರ 500-700 ತೊಗೊಂಡು 1-2 ಟೈಮ್ಸ್ ವೇರ್ ಮಾಡ್ತೀವ, ಯಾರಿಗಾದ್ರೂ ಕೊಡೋಣ ಅಲ್ವಾ. ನಾನೀಗ ನೆಕ್ಸ್ಟ್ ನಾನೇ ಅನ್ಕೋತಾ ಇರ್ತೀನಿ, ಒಂದ್ಸಲ ವೇರ್ ಮಾಡಿದ್ದೀನಿ, ಒಂದ್ಸಲ ವೇರ್ ಮಾಡಬೇಕಾ, ಇದು ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಫೋಟೋಸ್ ಇದೆ, ವೀಡಿಯೋಸ್ ಇದೆ, ಇದು ಹಾಕ್ಕೊಳ್ಳಲ್ಲ, ಆ ಥರ ಹೇಳ್ತಾ ಇರ್ತೀವಿ. ಬಟ್ ನನಗೆ ಒಂದಷ್ಟು ಯೂಸ್ ಮಾಡಿಲ್ಲದೆ ಇರೋ ಡ್ರೆಸ್ಸಸ್ ಇದೆ. ಅಂದರೆ ಪರ್ಚೇಸ್ ಮಾಡಿರ್ತೀನ, ಏನೋ ಒಂದು ಟೈಟ್ ಆಯಿತು ಅಂತನೋ, ಇಲ್ಲ ನೆಕ್ಸ್ಟ್ ಯಾವಾಗಾದ್ರು ಹಾಕ್ಕೊಳ್ಳೋಣ ಅಂತನೋ ಹಾಗೆ ಇಟ್ಟಿದ್ದೀನಿ. ಆ ಥರದ್ದು ತುಂಬ ಡ್ರೆಸ್ಸಸ್ ಇದೆ. ಅದನ್ನು ನಾನು ಯಾರಿಗಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೆಕ್ಸ್ಟು ಇದನ್ನು ಅಷ್ಟೇ ನೋಡಿ, ಇನ್ನೊಂದು 2 ಟೈಮ್ಸ್ ವೇರ್ ಮಾಡಿ ಅದನ್ನು ಅಷ್ಟೇ ನೋಡೋಣ, ಯಾರಿಗಾದ್ರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆವಾಗಲೂ ಅಷ್ಟೇ ನಾನು ವಿಡಿಯೋ ಮಾಡೇ ಮಾಡ್ತೀನಿ. ಯಾರಿಗೆ ಕೊಟ್ಟೆ ಅಂತ ವಿಡಿಯೋ ಮಾಡಲ್ಲ, ಈ ಥರ ಕೊಡ್ತಾ ಇದ್ದೀನಿ ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡ್ತೀನಿ. ಐ ಥಿಂಕ್ ನಿಮಗೆಲ್ಲ ನಾನು ಈ ಡಿಸೈನರ್ ಔಟ್ಫಿಟ್ಸ್ ಆ್ಯಂಡ್ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಕವಿರಾಜ್ ಆಚಾರ್ ಬ್ಲಾಗ್ಸ್ ಚಾನಲ್. ಥ್ಯಾಂಕ್ ಯು ಆಲ್.